Good morning, dear students. This is Manjula S., Assistant Professor in Commerce, Government College for Women, Kolar. So today we are going to concentrate a topic in the subject called Principles and Practice of Auditing. So this is a subject for 6th semester BCom students, and in this, this is a chapter under verification and valuation of assets and liabilities. So this is the fourth module or fourth chapter of auditing subject. So we are concentrating on a topic called verification and valuation of plant and machinery. Okay, let us move on to the content. Okay, as we all know, plant and machinery, it is a asset which is included in the balance sheet, right? So as we are all the commerce students, we were well known about the asset, that is a plant and machinery is a fixed asset which is been included in the balance sheet, right? So plant and machinery ಅನ್ನೋದು ಒಂದು ಫಿಕ್ಸ್ಡ್ ಅಸೆಟ್ ಇದೆ, ನಮ್ಮ ಬ್ಯಾಲೆನ್ಸ್ ಶೀಟಲ್ಲಿ ನಾವು ಅದನ್ನು ನೋಡಿದ್ದೀವಿ ಅನ್ನೋ ಬಗ್ಗೆ ಮಾಹಿತಿ ಇದೆ. ವಾಟ್ ಇಸ್ ದಿಸ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ? It is an asset with a useful life of more than 1 year that is used in producing revenues in a business operations. A plant is recorded at cost and depreciation is reported during their useful life. So ನಿಮಗೆ ಗೊತ್ತೇ ಇದೆ, ಎಲ್ಲ ವರ್ಷದ ಅಕೌಂಟ್ಸಲ್ಲಿನೂ ನಾವು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅನ್ನೋದು ಬ್ಯಾಲೆನ್ಸ್ ಶೀಟಲ್ಲಿ ನೋಡೇ ಇರ್ತೀವಿ. ಅದೇ ಜೊತೆಗೆ ಡಿಪ್ರಿಸಿಯೇಷನ್ ಅನ್ನೋದು ಕ್ಯಾಲ್ಕುಲೇಟ್ ಮಾಡೇ ಇರ್ತೀವಿ. ಸೊ ಡಿಫ್ರೆಂಟ್ ಮೆಥಡ್ಸ್ ಆಫ್ ಡಿಪ್ರಿಸಿಯೇಷನ್ ಇದೆ. ಬೇಸ್ಡ್ ಆನ್ ದ ಡಿಫ್ರೆಂಟ್ ಮೆಥಡ್ಸ್ ವಿ ವಿಲ್ ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್ ಆ್ಯಂಡ್ ಅಕಾರ್ಡಿಂಗ್ ಟು ದ ಎಸ್ಟಿಮೇಟೆಡ್ ಲೈಫ್ ಆಫ್ ದಟ್ ಮೆಷಿನರಿ, ಆನ್ ದಟ್ ಬೇಸಿಸ್ ವಿ ವಿಲ್ ಕ್ಯಾಲ್ಕುಲೇಟ್ ದ ಡಿಪ್ರಿಸಿಯೇಷನ್, ರೈಟ್? ಸೊ ಅಕಾರ್ಡಿಂಗ್ ಟು ದಿಸ್, related to this information, and a plant is something that it has its life, it is more than 1 year. ಸೊ ಏನು ಮಾಡ್ತಿದ್ವಿ, ನಾವು ಯಾವುದೇ ಒಂದು ಪ್ಲ್ಯಾಂಟನ್ನು ಪರ್ಚೇಸ್ ಮಾಡುವಾಗ, ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಏನೇ ಪರ್ಚೇಸ್ ಮಾಡುವಾಗ ಅದರ ಲೈಫ್ ಏನಿರುತ್ತೆ, ಯೂಸ್ಫುಲ್ ಲೈಫ್ ಇರುತ್ತೆ, ಇಟ್ ಇಸ್ ಮೋರ್ ದ್ಯಾನ್ 1 ವರ್ಷಕ್ಕಿಂತ ಜಾಸ್ತಿ ಇರುತ್ತೆ. ಮತ್ತು ಅದರಿಂದ ನಮಗೇನು ಬರುತ್ತೆ ಏನು ಅಂತಂದರೆ, ಇಟ್ ಗಿವ್ಸ್ ಅಸ್ ರೆವೆನ್ಯೂಸ್, ಇಟ್ ಪ್ರೊಡ್ಯೂಸಸ್ ಅಸ್ ರೆವೆನ್ಯೂಸ್ ಫಾರ್ ಬಿಸ್ನೆಸ್ ಆಪ್ರೇಷನ್. ಸೊ ಅದರಿಂದ ನಮಗೇನು ಬರುತ್ತೆ, ಬಿಸ್ನೆಸ್ ಆಪ್ರೇಷನ್, ಬಿಸ್ನೆಸ್ ರನ್ ಮಾಡೋದಕ್ಕೆ ರೆವೆನ್ಯೂಸ್ ಪ್ರೊಡ್ಯೂಸ್ ಮಾಡುವಂಥ ಒಂದು ಟೂಲ್ ಆಗಿರುತ್ತೆ ಯಾವುದು, ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ. ಓಕೆ, ನೆಕ್ಸ್ಟ್, ಇಟ್ ಈಸ್ ಅ ಫಿಕ್ಸ್ಡ್ ಅಸೆಟ್ ಮೆಂಟ್ ಫಾರ್ ದ ಯೂಸ್ ಆಫ್ ದ ಕನ್ಸರ್ನ್. ಸೊ ಇದು ಒಂದು ಫಿಕ್ಸ್ಡ್ ಅಸೆಟ್, ಅದು ನಮಗೆಲ್ರಿಗೂ ಗೊತ್ತಿರುವಂಥ ವಿಷಯ. ಅದು ಒಂದು ಫಿಕ್ಸ್ಡ್ ಅಸೆಟ್ ಆಗಿರುತ್ತೆ, ಮತ್ತು ಅದು ಇಟ್ ಈಸ್ ಯೂಸ್ಡ್ ಫಾರ್ ದ ಬಿಸ್ನೆಸ್ ಕನ್ಸರ್ನ್ ಪರ್ಪಸ್ಗೆ ಯೂಸ್ ಮಾಡುವಂತಹ ಒಂದು ಫಿಕ್ಸ್ಡ್ ಅಸೆಟ್ಟು ಪ್ಲ್ಯಾಂಟ್ ಆ್ಯಂಡ್ ಮೆಷಿನರಿ ಆಗಿರುತ್ತೆ. ಓಕೆನಾ? ಸೊ ದಿಸ್ ಇಸ್ ವಾಟ್ ಅಬೌಟ್ ದ meaning of plant and machinery. So move on to the next slide. Okay, now what are the auditor's duty in regard to the verification and valuation of this fixed assets, that is plant and machinery. So ಈ plant and machineryನ ಆಡಿಟ್ ಮಾಡೋದಕ್ಕೆ ಅಥವಾ ವೆರಿಫೈ ಮಾಡೋದಕ್ಕೆ ಅಥವಾ ವ್ಯಾಲ್ಯೂ ಮಾಡೋದಕ್ಕೆ ಆಡಿಟರ್ ಕಡೆಯಿಂದ ಯಾವ ಥರದ ಡ್ಯೂಟೀಸ್ನ ಪರ್ಫಾರ್ಮ್ ಮಾಡಬೇಕಾಗುತ್ತೆ. ಸೊ ಆಡಿಟರ್ ಏನಾಗಿರಬೇಕು, ಈ ಅಸೆಟ್ ಯಾವುದು, ಈ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅನ್ನೋ ಅಸೆಟನ್ನು ವ್ಯಾಲ್ಯೂ ಮತ್ತು ವೆರಿಫೈ ಮಾಡೋದಕ್ಕೆ ಅವರು ಯಾವ ಪ್ರೊಸೀಜರ್ನ ಫಾಲೋ ಮಾಡ್ತಾರೆ ಮತ್ತು ಯಾವ ಥರ ಡ್ಯೂಟೀಸ್ನ ಅವರು ಮಾಡಬೇಕಾಗುತ್ತೆ ಅನ್ನೋದನ್ನು ಈ ಮುಂದೆ ನೋಡೋಣ. ಸೊ ಫಸ್ಟ್ ಇಸ್, when the machines are purchased in the current accounting period, the invoices and the agreement with the vendor should be verified. So here, whatever the machineries you wanted to purchase in, or you have purchased in the particular current year, ಈ ಅಕಾಡೆಮಿಕ್ ಇಯರ್ ಅಥವಾ ಈ ಬ್ಯಾಲೆನ್ಸ್ ಶೀಟ್ ಇಯರ್ ಏನಿರುತ್ತೆ, ಆ ಇಯರಲ್ಲಿ ಯಾವುದಾದರೂ ಅಸೆಟನ್ನು ಪರ್ಚೇಸ್ ಮಾಡಿದ್ದೇ ಆದರೆ, ಮೆಷಿನರಿನ ಪರ್ಚೇಸ್ ಮಾಡಿದ್ದೇ ಆದರೆ, ಅದಕ್ಕೆ ಸಂಬಂಧಪಟ್ಟ ಇನ್ವಾಯ್ಸ್, ಬಿಲ್ಸು, ಅದ್ರ ಜೊತೆಗೆ ಅಗ್ರಿಮೆಂಟ್ ವಿತ್ ದ ವೆಂಡರ್, ಅದ್ರ ಜೊತೆಗೆ ನಾವು ಅಗ್ರಿಮೆಂಟನ್ನು ಮಾಡ್ತೀವಿ. ಯಾವುದೇ ಒಂದು ಅಸೆಟನ್ನು ಪರ್ಚೇಸ್ ಮಾಡುವಾಗ we will make an agreement with the vendor, with the buyer, and we will purchase the product or purchase the machinery. ಸೊ ಇದರ ಬೇಸಿಸ್ ಮೇಲೆ ಆ ಅಗ್ರಿಮೆಂಟು ಮತ್ತು ಆ ಇನ್ವಾಯ್ಸನ್ನು ವೆರಿಫೈ ಮಾಡುವಂಥ ಕೆಲಸ ಒಬ್ಬ ಆಡಿಟರ್ದಾಗಿರುತ್ತೆ. ಮೈ ಕ್ಲಿಯರ್? ಸೊ ದಿಸ್ ಇಸ್ ವಾಟ್ ದಟ್ ಆಡಿಟರ್ ಹ್ಯಾಸ್ ಟು ವೆರಿಫೈ ದ ವೋಚರ್ ಆರ್ ಇನ್ವಾಯ್ಸ್ ಆಫ್ ದಟ್ ಪರ್ಟಿಕ್ಯುಲರ್ asset and also agreement of that particular asset. It has to be verified.
Next is the auditor should examine the plant register in which particulars about cost, records about sales, provision for depreciation, etc. are available. So the auditor's one more duty is to examine the plant register, the register which is used to enter the related transactions about the plant. Okay, and that particulars have to be included. And what related aspects that auditor has to examine is related to the cost. ಕಾಸ್ಟ್ ಬಗ್ಗೆ ಆಡಿಟರ್ ಏನು ಮಾಡಬೇಕು, ಆ ಪ್ಲ್ಯಾಂಟ್ ರಿಜಿಸ್ಟರಲ್ಲಿ ಇರುವಂತಹ ಟ್ರಾನ್ಸಾಕ್ಷನ್ಸು ಯಾವ್ಯಾವ ಟ್ರಾನ್ಸಾಕ್ಷನ್ಸ್ನ ಗಮನಿಸಬೇಕು, ಎಕ್ಸಾಮಿನ್ ಮಾಡಬೇಕು ಅಂದರೆ ಕಾಸ್ಟ್, ಅಸೆಟ್ನ ಕಾಸ್ಟ್ ಬಗ್ಗೆ, ಮತ್ತು ಅದರ ರಿಲೇಟೆಡ್ ಸೇಲ್ಸ್ ಬಗ್ಗೆ, ಸೇಲ್ಸ್ ಏನಾದರೂ ಇದ್ದರೆ, ರೆಕಾರ್ಡ್ಸ್ ಅಬೌಟ್ ದ ಸೇಲ್ಸ್ ಏನಾದರೂ ಇದ್ದರೆ, ಅದರ ಮಾರಾಟ ಏನಾದರೂ ಆಗಿದ್ದರೆ ಅದರ ರಿಲೇಟೆಡ್ ಇಂಟ್ರೆಸ್ಟ್ನ ಟ್ರಾನ್ಸಾಕ್ಷನ್ಸ್ನ ಗಮನಿಸಬೇಕು. ಅದಾದ ನಂತರ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್, ಸೊ ಡಿಪ್ರಿಸಿಯೇಷನ್ ರಿಲೇಟೆಡ್ ಇನ್ಫಾರ್ಮೇಷನ್ನು ಸಹ ಆ ಪ್ಲ್ಯಾಂಟ್ ರಿಜಿಸ್ಟರಲ್ಲಿ ಆಡಿಟರ್ ಏನು ಮಾಡಬೇಕು, ಚೆಕ್ ಮಾಡಬೇಕು ಅಥವಾ ವೆರಿಫೈ ಮಾಡಬೇಕು. ಸೊ ದಿಸ್ ಇಸ್ ವಾಟ್ ದ ನೆಕ್ಸ್ಟ್ ಡ್ಯೂಟಿ ದಟ್ ದ ಆಡಿಟರ್ ಹ್ಯಾಸ್ ಟು ಪರ್ಫಾರ್ಮ್. ನೆಕ್ಸ್ಟ್ ಇಸ್ he should prepare a list of each machine from the plant register and should get the list certified by the work manager, as he is not a technical person and therefore he has to depend upon the advice of the work manager regarding their valuation, etc. Okay, that the auditor should prepare a list of each machine from the plant register and he should get list certified by the work manager, because you know that auditor is a person who studies chartered accountant, right? He is not that much knowledge about the technical aspects about the machineries. Okay, so what knowledge about the technical or aspects about the machinery, so he will take the advice of the work manager who works for that machinery. So that manager's advices will be taken. Based on that advice, the auditor will value the asset. ಸೊ ಈಗ ಏನು ಮಾಡ್ತಿದ್ದಾರೆ, ಅಸೆಟ್ ಯಾವುದೇ ಒಬ್ಬ ಆಡಿಟರ್ ಆಗಿದ್ರು ಆ ಮೆಷಿನರಿ ಆ ಪ್ಲ್ಯಾಂಟ್ ರಿಜಿಸ್ಟರಲ್ಲಿ ಲಿಸ್ಟ್ ಆಫ್ ಮೆಷಿನರಿನ ಸರ್ಟಿಫೈ ಮಾಡ್ತಾರೆ. ಸೊ ಹೇಗೆ ಸರ್ಟಿಫೈ ಮಾಡ್ತಾರೆ ಅವರು ಅಂತಂದರೆ, ಅದ್ರ ಯಾವ ರೀತಿ ಸರ್ಟಿಫೈ ಹೇಗೆ ನಂಬ್ತಾರೆ ಅಂತಂದರೆ, ವರ್ಕ್ ಮ್ಯಾನೇಜರ್ ಏನಿರ್ತಾರೆ ಅವರು ಸರ್ಟಿಫೈ ಮಾಡಿರ್ತಾರೆ. ಒಂದು ಅಡ್ವೈಸ್ ಮೇಲೆ ಇವರು ಆ ಅಸೆಟ್ನ ವ್ಯಾಲ್ಯೂ ಮಾಡ್ತಾರೆ. ಅರ್ಥ ಆಯ್ತಾ? ಸೊ ಆ ಸರ್ಟಿಫೈ ಯಾಕೆ ವರ್ಕ್ ಮ್ಯಾನೇಜರ್ ಕಡೆಯಿಂದ ಮಾಡಿಸ್ಕೊಳ್ತಾರೆ ಅಂದರೆ, ಆಡಿಟರ್ಗೆ ಮೆಷಿನರಿಯ ಟೆಕ್ನಿಕಲ್ ನಾಲೆಜ್ ಬಗ್ಗೆ ಇನ್ಫಾರ್ಮೇಷನ್, ಅದರ ಟೆಕ್ನಿಕಾಲಿಟಿ ಬಗ್ಗೆ ನಾಲೆಜ್ ಇರೋದಿಲ್ಲ. ಹಾಗಾಗಿ ಅವ್ರು ಏನು ಮಾಡ್ತಾರೆ, ವರ್ಕ್ ಮ್ಯಾನೇಜರ್ ಮೇಲೆ ಡಿಪೆಂಡ್ ಆಗಿ ಅವ್ರು ಕೊಡುವಂಥ ಮಾಹಿತಿ ಅಥವಾ ಅಡ್ವೈಸ್ ಏನಿರುತ್ತೆ ಅದರ ಬೇಸ್ ಮೇಲೆ ಅವ್ರೇನು ಮಾಡಬೇಕು, ಅಸೆಟನ್ನು ವ್ಯಾಲ್ಯೂ ಮಾಡಬೇಕಾಗಿ ಬರುತ್ತೆ. ಓಕೆನಾ? ನೆಕ್ಸ್ಟ್ so here he should see that the plant and machinery account is shown in the balance sheet at cost less depreciation after making proper adjustment for purchases and sales during the year under audit. So here we should see that the plant and machinery account is shown in the balance sheet. So related to balance sheet, here the plant and machinery account should be shown, that to less depreciation, after making the adjustments related to purchases and sales during the year. So ಇಲ್ಲಿ plant and machinery account information ಬ್ಯಾಲೆನ್ಸ್ ಶೀಟಲ್ಲಿ ದಟ್ ಟು ಕಾಸ್ಟ್ ಲೆಸ್ ಡಿಪ್ರಿಸಿಯೇಷನ್ ತೋರಿಸಿರಬೇಕು. ಅದು ಯಾವುದ್ರ ಜೊತೆ ತೋರಿಸಿರ್ಬೇಕು ಅಂದರೆ ಅಡ್ಜಸ್ಟ್ಮೆಂಟ್ ಫಾರ್ ಸೇಲ್ಸ್ ಆ್ಯಂಡ್ ಪರ್ಚೇಸು ಮತ್ತು ಸೇಲ್ಸ್ ಅಡ್ಜಸ್ಟ್ಮೆಂಟ್ ಮಾಡಿ ಆ ವರ್ಷದಲ್ಲಿ, ಅಂದರೆ ಆಡಿಟ್ ನಡೆಯುವಂಥ ವರ್ಷದಲ್ಲಿ ಅದನ್ನು ತೋರಿಸ್ಬೇಕಾಗಿ ಬರುತ್ತೆ. ಓಕೆನಾ? ನೆಕ್ಸ್ಟ್ ಇಸ್, ಇನ್ ಕೇಸ್ ಎನಿ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಹ್ಯಾಸ್ ಬೀನ್ ಸ್ಕ್ರಾಪ್ಡ್, destroyed or sold, he should ascertain that the profit or loss arising thereon has been correctly determined. So here you know that plant and machinery will be scrapped after certain useful life, okay, after certain years. So if it is scrapped, if it is destroyed or sold also, that either you may get profit or loss. You know that while calculating the depreciation,
sometimes while selling the product, sometimes we will get profit or sometimes we will get loss. Whether we got profit or we have got loss, that has to be properly or correctly determined or correctly ascertained in that particular account. Okay, so ಈಗ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಏನಾಗುತ್ತೆ, ಒಂದು ಸ್ವಲ್ಪ ಸಮಯ ಕಳೆದಾದ್ಮೇಲೆ ಅದು ಸ್ವಲ್ಪ ವರ್ಷಗಳು ಕಳೆದಾದ್ಮೇಲೆ ಅದೇನಾಗುತ್ತೆ, ಸ್ಕ್ರಾಪ್ ಆಗುತ್ತೆ. ಅಂದರೆ ಬಳಕೆಗೆ ಉಪಯೋಗಕ್ಕೆ ಬಾರದೇ ಇರೋದಾಗುತ್ತೆ, ಅಥವಾ ಅದು ಡೆಸ್ಟ್ರಾಯ್ ಆಗುತ್ತೆ, ಕೆಲವೊಂದಷ್ಟು ಪಾರ್ಟ್ಸ್ ವರ್ಕ್ ಆಗದೆ ಇರೋವಂಥದ್ದಾಗುತ್ತೆ, ಅಥವಾ ಅದನ್ನು ಸೇಲ್ ಮಾಡುವಂಥ ಪರಿಸ್ಥಿತಿ ಬರುತ್ತೆ. ಅಂಥ ಸಮಯದಲ್ಲಿ ಅದರಿಂದ ಲಾಭ ಆದರೂ ಬರ್ಬೋದು ಅಥವಾ ನಷ್ಟ ಆದರೂ ಬರ್ಬೋದು. ಸೊ ಲಾಭ ಆಗಲಿ ನಷ್ಟ ಆಗಲಿ ಅದನ್ನು ಸರಿಯಾದ ರೀತಿಯಲ್ಲಿ ಅಕೌಂಟ್ಸಲ್ಲಿ ಅಡ್ಜಸ್ಟ್ ಮಾಡಿ ತೋರಿಸ್ಬೇಕಾಗಿ ಬರುತ್ತೆ. ಆ ತೋರಿಸಿರೋದು ಸರಿಯಾಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡುವಂಥ ಒಂದು ಕೆಲಸ ಅಥವಾ ಜವಾಬ್ದಾರಿ ಆಡಿಟರ್ದು ಆಗಿರುತ್ತೆ. ಓಕೆನಾ. ನೆಕ್ಸ್ಟ್, ಅಡಿಷನ್ಸ್ ಡ್ಯೂರಿಂಗ್ ದ ಇಯರ್ should be verified with relevant invoices or documents. So any additions related to the year, so any sort of additions, purchases ಏನಾದರೂ ಇದ್ದರೆ that has to be verified with the relevant documents or invoices. And next, it is necessary that the auditor should verify the physical existence of the asset and confirm with the quantity and quality of machinery installed at the factory. So it is very much important that the auditor should verify the physical existence. So he has to verify if at all the company or the management tells that so many machineries are available and so many production we are doing with so much of profit, etc., etc. If they tell also, the company or the auditor should not believe anything without the proper document or proper evidence. So for that sake, the auditor will go to every aspect of the management physically and examine the thing. That means he will be examining physically the asset which is available and with the quantity and quality of the machinery installed at the factory. So he will compare with the quantity and the quality of machinery which is installed. So ಏನು ಮಾಡ್ತಿರ್ತಾರೆ, ಆಡಿಟರ್ ಯಾವುದೇ ಕೆಲಸನ ಮಾಡಲಿ ಅವರು ಎರಡು ರೀತಿ ವೆರಿಫೈ ಮಾಡ್ತಾರೆ. ಒಂದು ಫಿಸಿಕಲ್ ಆಗಿ ನೋಡ್ತಾರೆ, ಅದ್ರ ಜೊತೆಗೆ ವೋಚರ್ಸ್ನ ಗಮನಿಸ್ತಾರೆ, ಎವಿಡೆನ್ಸ್ನ ಗಮನಿಸ್ತಾರೆ. ಯಾವುದೇ ಒಂದು ವಸ್ತುನ ಅವರು ಹಾಗೆ ಬ್ಲೈಂಡ್ ಆಗಿ ನಂಬೋದಿಲ್ಲ. ಅವ್ರು ಏನು ಮಾಡ್ತಾರೆ, ಫಿಸಿಕಲ್ ಆಗಿ ಹೋಗಿ ಅದನ್ನು ಕನ್ಫರ್ಮ್ ಮಾಡ್ಕೋತಾರೆ. ಅಂದರೆ ಇವ್ರು ಹೇಳಿರೋಂಥ ಕ್ವಾಂಟಿಟಿ ಮತ್ತು ಆ ಇನ್ಸ್ಟಾಲ್ ಆಗಿರೋಂಥ ಕ್ವಾಲಿಟಿ ಏನಿದೆ ಅದು ಸರಿಯಾಗಿದೆಯಾ, ಈ ವೋಚರಲ್ಲಿ ಅವ್ರಿಗೆ ಏನು ಕಾಣ್ತಿರುತ್ತೆ ಅದು ಹಾಗೆ ಫಿಸಿಕಲ್ ಆಗಿ ಇದೆಯಾ ಇಲ್ವಾ, ನಿಜವಾಗ್ಲೂ ಅಲ್ಲಿ ಇದೆಯಾ ಇಲ್ವಾ ಅನ್ನೋದನ್ನು ಕಂಪೇರ್ ಮಾಡ್ತಾರೆ, ವೆರಿಫೈ ಮಾಡ್ತಾರೆ, ಅಥವಾ ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಸೊ ಆಡಿಟರ್ನ ಡ್ಯೂಟಿ ಅದು. ಓಕೆನಾ. ಸೊ ನೆಕ್ಸ್ಟ್ ಇಸ್ he should demand and examine the schedule of plant and machinery signed by the engineer. So he should demand about the schedule of that plant and machinery which is signed by the engineer. So you know that any machinery which have to be installed, before that the engineer has to see that this machinery is worthwhile or not, because he will be knowing what are the components which is required and how it is to be assembled, how it is to be installed. So all those things has be examined by an engineer, and that engineer signed format or schedule has to be examined by this auditor. So ಈಗ ಮೆಷಿನರಿ ಯಾವುದೇ ಒಂದು ನಾವು ತರಿಸಿದ ತಕ್ಷಣ ಅದನ್ನು ನಾವು ನಮಗದು ಅರ್ಥ ಆಗೋದಿಲ್ಲ. ಇಂಜಿನಿಯರ್ ಏನಿರ್ತಾರೆ ಅವ್ರೇನು ಮಾಡ್ತಾರೆ, ಹೇಗೆ ಅಸೆಂಬಲ್ ಮಾಡಿರ್ಬೋದು, ಯಾವ್ಯಾವ ಕಾಂಪೊನೆಂಟ್ಸ್ನ ಈ ಪಾರ್ಟ್ಸನ್ನು ಯೂಸ್ ಮಾಡಿ ಇದನ್ನು ಮಾಡಿದ್ದಾರೆ, ಅಥವಾ ಈ ಕೆಲಸಕ್ಕೆ ಈ ಮಿಷನರಿ ಸೂಕ್ತನಾ ಅಲ್ವಾ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ, ಒಬ್ಬ ಇಂಜಿನಿಯರ್ಗೆ ಗೊತ್ತಿರುತ್ತೆ. ಹಾಗಾಗಿ ಅವರು ಸೈನ್ ಮಾಡಿರೋಂಥ ಒಂದು ಶೆಡ್ಯೂಲ್ ಏನಿರುತ್ತೆ ಅದನ್ನು ಎಕ್ಸಾಮಿನ್ ಮಾಡು ಅಥವಾ ಚೆಕ್ ಮಾಡುವಂಥ ಜವಾಬ್ದಾರಿ ಒಬ್ಬ ಆಡಿಟರ್ದು ಆಗಿರುತ್ತೆ. ನೆಕ್ಸ್ಟ್, he should check the plant register with the plant and machinery account and satisfy himself as to the value of plant and machinery. So he should know, he's comparing with the plant register and plant and machinery account. So both the things he is just comparing or checking. So ಈ ಆಡಿಟರ್ ಏನು ಮಾಡ್ತಾರೆ, ಪ್ಲಾಂಟ್ ಆ್ಯಂಡ್ ಮಿಷನರಿ ಅಕೌಂಟು ಅದ್ರ ಜೊತೆಗೆ ಪ್ಲಾಂಟ್ ರಿಜಿಸ್ಟರ್ ಏನಿದೆ ಎರಡೂ ಏನಾಗಿರಬೇಕು, ಸರಿ ಟ್ಯಾಲಿ ಆಗಿರಬೇಕು. ಸೊ ಹಾಗಾಗಿ ಆದಷ್ಟು ಟ್ಯಾಲಿ ಆಗಿ ಮತ್ತು ಅದು ಎರಡೂರ ಟ್ರಾನ್ಸಾಕ್ಷನ್ ಏನಾಗಿರಬೇಕು, ಆಡಿಟರ್ಗೆ
ಸ್ಯಾಟಿಸ್ಫೈ ಆಗಿರಬೇಕು, ಅವ್ರಿಗೆ ತೃಪ್ತಿ ಆಗಬೇಕು. ಸೊ ಹಾಗಾಗಿ ಆ ವ್ಯಾಲ್ಯೂ ಆಫ್ ದ ಮೆಷಿನರಿ ಮತ್ತು ಪ್ಲ್ಯಾಂಟ್ ರಿಜಿಸ್ಟರಲ್ಲಿರುವಂತಹ ಟ್ರಾನ್ಸಾಕ್ಷನು ಜೊತೆಗೆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟಲ್ಲಿರುವಂತಹ ಟ್ರಾನ್ಸಾಕ್ಷನ್ ಇಷ್ಟೊಂದು ಏನಾಗಬೇಕು, ಮ್ಯಾಚ್ ಆಗಬೇಕು. ಸೊ ಅಲ್ಲಿರುವಂಥ ಟ್ರಾನ್ಸಾಕ್ಷನ್ಸು ಆಡಿಟರ್ಗೆ ತೃಪ್ತಿ ಕೊಡಬೇಕು. ಸೊ ಆಗ ಅಷ್ಟೇ ಏನಾಗುತ್ತೆ, ಅದು ಅವ್ರೇನು ಮಾಡ್ತಾರೆ, ಚೆಕ್ ತೃಪ್ತಿ ಕೊಡುವಂಥದ್ದು ಇರಬೇಕು. ಇಲ್ಲ ಅಂತಂದರೆ ಅವ್ರೇನು ಮಾಡ್ತಾರೆ, ಎಗೇನ್ ರಿಪೋರ್ಟಲ್ಲಿ ಆ ಇನ್ಫಾರ್ಮೇಷನ್ನ ಬರೀತಾರೆ. ಓಕೆನಾ. ಸೊ ಹಾಗಾಗಿ ಯು ವಿಲ್ ಕನ್ಫರ್ಮ್ ಆರ್ ಕಂಪೇರ್ ದ ಪ್ಲ್ಯಾಂಟ್ ರಿಜಿಸ್ಟರ್ ಆ್ಯಂಡ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಅಕೌಂಟ್. ನೆಕ್ಸ್ಟ್, if plant and machinery is kept abroad, the auditor should get a certificate to that effect from the local auditor. So if it is kept abroad, ಈಗ ಏನು ಮಾಡ್ತಿರ್ತಾರೆ auditor, if he shows the vouchers by here and the machinery will be in abroad, dealing in the abroad, so then automatically he requires the certificate which is being signed or known given by the ಲೋಕಲ್ ಆಡಿಟರ್ ಇನ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್. ಸೊ ಈಗ ಆಡಿಟರ್ ಏನು ಮಾಡ್ತಾರೆ, ಫಾರಿನ್ ಕಂಟ್ರಿಯಲ್ಲಿ ಏನಾದರೂ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ ಏನೋ ಯೂಸ್ ಮಾಡ್ತಿದ್ದೆ ಆದರೆ ಅವರೇನು ಮಾಡಬೇಕು, ಇಲ್ಲಿನ ಈ ಕಂಟ್ರಿಯಲ್ಲಿ ಇಂಡಿಯಾದಲ್ಲಿ ಅದನ್ನು ವಾಚ್ ಮಾಡಬೇಕು ಅಥವಾ ಆಡಿಟ್ ಮಾಡಬೇಕು ಅಂದರೆ ಆ ಇನ್ಫಾರ್ಮೇಷನ್ ಅಲ್ಲಿರುವಂಥ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಯಲ್ಲಿರುವಂಥ ಆಡಿಟ್ ಸರ್ಟಿಫಿಕೇಟನ್ನು ಇವ್ರಿಗೆ ಕೊಡಬೇಕಾಗಿ ಬರುತ್ತೆ. ಅರ್ಥ ಆಗ್ತಿದೆಯಾ? ದಟ್ ಮೀನ್ಸ್ ದಟ್ ಲೋಕಲ್ ಆಡಿಟರ್ ಶುಡ್ ಗಿವ್ ಅ ಸರ್ಟಿಫಿಕೇಟ್ ರಿಲೇಟೆಡ್ ಟು ದಟ್ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿ. ಆ ಪ್ಲ್ಯಾಂಟ್ ಆ್ಯಂಡ್ ಮಿಷನರಿಗೆ ಸರ್ಟಿಫಿಕೇಟ್ನ ಆ ಆಡಿಟರ್ ಕೊಟ್ಟಾಗ ಅವರು ಇಲ್ಲಿರುವಂಥ ಅಕೌಂಟ್ಸ್ಗೆ ಮತ್ತು ಟ್ರಾನ್ಸಾಕ್ಷನ್ಸ್ಗೆ ಬ್ಯಾಲೆನ್ಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆಯಿತಾ? ಸೊ ದಟ್ ಈಸ್ ವಾಟ್ ದ ಆಡಿಟರ್ಸ್ ವರ್ಕ್. ನೆಕ್ಸ್ಟ್ ಇಸ್ ಈ ಶುಡ್ ಸಿ ದಟ್ ದ ರಿಪೇರ್ಸ್ ಆ್ಯಂಡ್ ರಿನ್ಯೂವಲ್ಸ್ ಟು ಮೆಷಿನರಿ ಆರ್ ಚಾರ್ಜ್ ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಓಕೆ, ವಾಟ್ ಎವರ್ ದ ಬಿಕಾಸ್ ಮಿಷನರಿ ಮೀನ್ಸ್ ದೇರ್ ವಿಲ್ ಬಿ some sort of repairs and renewals will takes place. Okay, so sometimes minor it will be or sometimes major it will be. So in that particular time, so whatever the machinery repairs and renewals occurs, so that thing has to be charged to profit and loss account. So here profit and loss account ಏನಿದೆ ಅದರಲ್ಲಿ ರಿಪೇರ್ಸ್ ಮತ್ತು ರಿನ್ಯೂವಲ್ಸ್ ರಿಲೇಟೆಡ್ ಟು ಅಕೌಂಟ್ಸ್ ಏನಿದೆ, ಐ ಮೀನ್ ಪ್ಲಾಂಟ್ ಆ್ಯಂಡ್ ಮಿಷನರಿ ಏನಿದೆ ಅದು P&L ಅಕೌಂಟಲ್ಲಿ ತೋರಿಸ್ಬೇಕಾಗುತ್ತೆ. ಅದನ್ನು ಆಡಿಟರ್ ಏನು ಮಾಡಬೇಕು, ಎಕ್ಸಾಮಿನ್ ಮಾಡಬೇಕು. ನೆಕ್ಸ್ಟ್ ಇಸ್ ದ ಆಡಿಟರ್ ಕ್ಯಾನ್ ಆಲ್ಸೋ ಚೆಕ್ ದ ಓನರ್ಶಿಪ್ ಆಫ್ ದ ಮೆಷಿನರಿ by checking the vouchers, invoices and other related documents. So the auditor can also check the ownership. So here after purchasing the machinery there will be an voucher. That voucher will be given to which particular person or which particular owner. So on whose name the machinery is purchased. So based on this the vouchers will be there. So the auditor should examine in such a way that who has given the ownership. So ಯಾರಿ ಹೆಸರಲ್ಲಿ ಆ ಒಂದು ಮೆಷಿನರಿ ಪರ್ಚೇಸ್ ಮಾಡಿದ್ದಾರೆ, ಸೊ ಅದರ ಪೂರ್ತಿ ಮಾಹಿತಿ ಏನು ಮಾಡಬೇಕು, ವಿತ್ ವೋಚರ್ಸು ರಿಲೇಟೆಡ್ ಡಾಕ್ಯುಮೆಂಟ್ಸ್ ಅದರಲ್ಲಿ ಸ್ಪೆಸಿಫೈ ಮಾಡಿರಬೇಕು. ದಟ್ ಹ್ಯಾಸ್ ಟು ಬಿ ಚೆಕ್ಡ್ ಬೈ ದ ಆಡಿಟರ್. ಆ್ಯಂಡ್ ನೆಕ್ಸ್ಟ್ ಇಸ್ so next, in case the hired machinery or equipment is used in the business, we should ensure that the cost of such machineries or equipments is not included in the plant and machinery account. So here you know that many of the company or many of the organization will not purchase the own machinery. Some of the companies will not purchase the own machinery. They will hire the machinery and equipments. Hire in the sense take on the basis of rent or lease. Okay, in that particular time the cost of such machineries or equipments should not include in the plant and machinery account. So ಈಗ ಕೆಲವು ಕಂಪನಿಗಳು ಅಥವಾ ಕೆಲವು ಸಂಸ್ಥೆಗಳು ಏನು ಮಾಡ್ತಾರೆ, ಗೂಡ್ಸ್ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಏನಿದೆ ಅದನ್ನು ಬಾಡಿಗೆ ಅಥವಾ ಲೀಸ್ಗೆ ತಗೊಳ್ತಾರೆ, ಅದು ಸ್ವಂತ ಬಳಕೆಗಲ್ಲ. ಆಯಿತಾ? ಸೊ ಅಂಥ ಸಮಯದಲ್ಲಿ ಅವ್ರು ಏನು ಮಾಡ್ತಾರೆ, ಆ ಒಂದು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಪರ್ಚೇಸ್ ಆಗುವಂಥ ವೆಚ್ಚನ ನಾವು ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟಲ್ಲಿ ಅದನ್ನು ತೋರಿಸ್ಬಾರ್ದು. ಬಿಕಾಸ್ ನಾವು ಅದನ್ನು ಪರ್ಚೇಸು ಮಾಡಿಲ್ಲ ಅಥವಾ ಸೇಲು ಮಾಡಿಲ್ಲ. ದಟ್ ಈಸ್ ವಾಟ್ ವಿ ಹ್ಯಾವ್ ಯೂಸ್ಡ್ ಫಾರ್ ದ ರೆಂಟ್ ಪರ್ಪಸ್, ಹೈರ್ಡ್ ಪರ್ಪಸ್ಗೆ ಯೂಸ್ ಮಾಡಿರ್ತೀವಿ. ಸೊ ಹಾಗಾಗಿ ದಟ್ ಇನ್ಫಾರ್ಮೇಷನ್ ಆರ್ ದಟ್ ಟ್ರಾನ್ಸಾಕ್ಷನ್ ಶುಡ್ ನಾಟ್ ಇನ್ಕ್ಲೂಡ್ ಇನ್ ದ ಪ್ಲಾಂಟ್ ಆ್ಯಂಡ್ ಮೆಷಿನರಿ ಅಕೌಂಟ್. ಓಕೆ, ನೆಕ್ಸ್ಟ್ ಇಸ್
Expenses incurred on custom duty, freight, etc. must be debited to machinery account. Whatever the expenses. So if at all we bring the machinery from foreign countries to India, and that particular point of time, you should know that custom duties and freights we will face, that charges or expenses we will face, and that to be debited to the machinery account. ಸೊ ಮೆಷಿನರಿ ಅಕೌಂಟಲ್ಲಿ ನಾವು ಫಾರಿನಿಂದ ತರುವಂಥ ಮೆಷಿನರೀಸ್ ಏನಾದರೂ ಇದ್ದರೆ ಅದಕ್ಕೆ ಕಸ್ಟಮ್ ಡ್ಯೂಟಿ ಮತ್ತು ಫ್ರೈಟನ್ನು ಇನ್ಕರ್ ಮಾಡ್ತೀವಿ, ಅದನ್ನು ಮೆಷಿನರಿ ಅಕೌಂಟಿಗೆ ಡೆಬಿಟ್ ಮಾಡಬೇಕಾಗಿ ಬರುತ್ತೆ. ಸಮ್ಟೈಮ್ಸ್ ದ ಮ್ಯಾನೇಜ್ಮೆಂಟ್ ಮೇ ಮ್ಯಾನುಫ್ಯಾಕ್ಚರ್ ದ ಮೆಷಿನರಿ, ದೆನ್ ದ auditor has to check the vouchers which determine the cost of machinery manufacture. So sometimes ಕೆಲವೊಂದು ಸಮಯದಲ್ಲಿ ಮ್ಯಾನೇಜ್ಮೆಂಟೇ ಮ್ಯಾನುಫ್ಯಾಕ್ಚರ್ ಮಾಡುತ್ತೆ ಮಿಷನರೀಸ್ನ. ಅಂಥ ಸಮಯದಲ್ಲಿ ಆಡಿಟರ್ ಏನು ಮಾಡಬೇಕು, ಅದರ ಸಂಬಂಧಪಟ್ಟ ವೋಚರ್ಸು ಮತ್ತು ಬಿಲ್ಸ್ ಏನಿದ್ದಾವೆ, ಇನ್ವಾಯ್ಸಸ್ ಏನಿದ್ದಾವೆ ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಸೊ ಅದನ್ನು ಯಾಕೆ ಚೆಕ್ ಮಾಡ್ತಾರೆ ಅಂದರೆ ಆ ಮಿಷನರಿ ಕಾಸ್ಟ್ ಎಷ್ಟಾಗಿದೆ ಅನ್ನೋದನ್ನು ಚೆಕ್ ಮಾಡಿ ವೆರಿಫೈ ಮಾಡಿ ಅದನ್ನು ಎಕ್ಸಾಮಿನ್ ಮಾಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್. ಓಕೆ, so we have come to an end of this session. So in this session we have discussed about the plant and machinery. So meaning it is a asset, it is a fixed asset which is useful for the concern, and it has some useful life which earns some revenue to the company or the management or organization. And what are the auditor's duty in valuing or verifying the fixed asset of that is plant and machinery. So plant and machinery na ವೆರಿಫೈ ಅಥವಾ ವ್ಯಾಲ್ಯೂ ಮಾಡೋದಕ್ಕೆ ಆಡಿಟರ್ಸ್ ಕಡೆಯಿಂದ ಯಾವ ಥರದ ಪ್ರೊಸೀಜರ್ ಅಥವಾ ಡ್ಯೂಟೀಸ್ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಈ ಸೆಷನಲ್ಲಿ ನಾವು ತಿಳ್ಕೊಂಡ್ವಿ. ಓಕೆ, ಸೊ ಐ ಹೋಪ್ ಸ್ಟೂಡೆಂಟ್ಸ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ದ ಕಾನ್ಸೆಪ್ಟ್ಸ್ ವಾಟ್ ವಿ ಹ್ಯಾವ್ ಡಿಸ್ಕಸ್ಡ್ ಇನ್ ದಿಸ್ ಸೆಷನ್. ಸೊ ಇಫ್ ಯು ಹ್ಯಾವ್ ಎನಿ ಕ್ಲಾರಿಫಿಕೇಷನ್ಸ್ ಆರ್ ಡೌಟ್ಸ್, ಕೈಂಡ್ಲಿ ಕಮೆಂಟ್ ಮಿ ಇನ್ ದ ಕಮೆಂಟ್ ಬಾಕ್ಸ್. ಸೊ ವಿ ಆರ್ ರೆಡಿ ಟು ಸಾಲ್ವ್ ಇಟ್. ಓಕೆ, ಸೊ ಡಿಯರ್ ಸ್ಟೂಡೆಂಟ್ಸ್, ವಿ stay home, stay safe and stay healthy. Okay, thank you very much.